ಮೊದಲು ಪಾಠಶಾಲೆ ಅಂತ ನಾವು ಹೇಳ್ತೇವೆ. ಮನೆಯಲ್ಲಿ ನಾವು ಯಾವ ರೀತಿ ಮಕ್ಕಳಿಗೆ ಹೇಳ್ತೇವೆ ಆ ಟೈಪ್ನಲ್ಲಿ ಮಕ್ಕಳು ಶಾಲೆಯಲ್ಲಿ ಇರ್ತಾರೆ. ಪ್ರತಿಯೊಬ್ಬರ ತಂದೆ ತಾಯಿಯ ಕರ್ತವ್ಯ ಇರ್ತದೆ ತಮ್ಮ ಮಕ್ಕಳು ಶಾಲೆಯಲ್ಲಿ ಉತ್ತಮವಾಗಿರಬೇಕು ಅಂತ. ಅದಕ್ಕಾಗಿ ನಿಮ್ಮ ಮಕ್ಕಳನ್ನು ಶಿಸ್ತಿನ ಮಕ್ಕಳಾಗಿ ಬೆಳೆಸುವಲ್ಲಿ ಪ್ರತಿಯೊಬ್ಬರದ್ದು ಪಾತ್ರ ಆಗಿರ್ತದೆ. ಶಿಕ್ಷಕರದ್ದು ಹಾಗೂ ಪಾಲಕರದ್ದು ಹಾಗೂ ಶಾಲೆಯ ವಾತಾವರಣ ಸ್ವಲ್ಪ ಸ್ವಚ್ಛತೆಯಿಂದ ಇಟ್ಕೊಂಡ್ರೆ ಬಹಳ ಉತ್ತಮ. ಅದರ ಪ್ರಕಾರ ನಾವು ಏನು ಒಂದು ಅದನ್ನು ತಮ್ಮ ಮುಂದೆ ಓದಿ ತಿಳಿಸ್ತೇನೆ. ಅದರ ಮೇಲೆ ತಮ್ಮ ಅಭಿಪ್ರಾಯ ಏನೆಂದು ನೀವು ಸಭೆಯಲ್ಲಿ ವಿನಂತಿಸುತ್ತೇನೆ. 2023-24ನೇ ಅವಧಿಯ ಸಾಮಾಜಿಕ ಪರಿಶೋಧನಾ ವರದಿಯ ಸಂಕ್ಷಿಪ್ತ ವರದಿ. 2023-24ನೇ ಸಾಲಿನಲ್ಲಿ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ. ಈ ಒಂದು ಶಾಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಯಾರು ಇರುವುದಿಲ್ಲ. 1ನೇ ತರಗತಿಯಲ್ಲಿ 7 ಮಕ್ಕಳು ಇರುತ್ತಾರೆ ಹಾಗೂ 2ನೇ ತರಗತಿಯಲ್ಲಿ 5 ಮಕ್ಕಳು, 3ನೇ ತರಗತಿಯಲ್ಲಿ 7 ಮಕ್ಕಳು, 4ನೇ ತರಗತಿಯಲ್ಲಿ 10 ಮಕ್ಕಳು, 5ನೇ ತರಗತಿಯಲ್ಲಿ 9 ಮಕ್ಕಳು ಇರುತ್ತಾರೆ. ಹೀಗೆ 2023-24 ಭೇಟಿ ದಿನದಂದು ಅಂದ್ರೆ 13ನೇ ತಾರೀಕಿಗೆ ಈ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ 2 ಮಕ್ಕಳು, 2ನೇ ತರಗತಿಯಲ್ಲಿ 3 ಮಕ್ಕಳು, 3ನೇ ತರಗತಿಯಲ್ಲಿ 5 ಮಕ್ಕಳು ಹಾಗೂ 4ನೇ ತರಗತಿಯಲ್ಲಿ 3 ಮಕ್ಕಳು, 5ನೇ ತರಗತಿಯಲ್ಲಿ 7 ಮಕ್ಕಳು ಒಟ್ಟು 20 ಮಕ್ಕಳು ಹಾಜರಿರುತ್ತಾರೆ. ಇದರಲ್ಲಿ ಒಟ್ಟು ದಾಖಲಾತಿ ಮಕ್ಕಳುಗಳು ಶಾಲೆ ಅನುದಾನ 2023-24ರಲ್ಲಿ ಶಾಲೆಗೆ ಬಂದಂತಹ ಅನುದಾನ ಪ್ರಾಥಮಿಕ ಶುಲ್ಕ 15,082 ರೂಪಾಯಿ, ಶಾಲಾ ಅನುದಾನ 31,250 ರೂಪಾಯಿ, ನೀರು ಮತ್ತು ಸ್ವಚ್ಛತೆಗಾಗಿ 10,467 ರೂಪಾಯಿ, ಶೂ ಮತ್ತು ಸಾಕ್ಸ್ಗಾಗಿ 10,070 ರೂಪಾಯಿ, ಶಿಕ್ಷಕರ ಸಾವಿರಾರು 300 ರೂಪಾಯಿ, ವಿದ್ಯಾರ್ಥಿ ಫಲಕಗಳ ನಿರ್ವಹಣೆ ಮತ್ತು 1,000 ರೂಪಾಯಿ, ಇತರೆ ಖರ್ಚು 3,800 ರೂಪಾಯಿ, ಒಟ್ಟು 395 ರೂಪಾಯಿ. ಹೀಗೆ ಒಟ್ಟು ಒಂದು ವರ್ಷದಲ್ಲಿ 72,364 ರೂಪಾಯಿ. ಇದರಲ್ಲಿ ಖರ್ಚಾಗಿದ್ದು ಶಾಲಾ ಅನುದಾನ ವೆಚ್ಚ 16,411, ನೀರು ಮತ್ತು ಸ್ವಚ್ಛತೆಗಾಗಿ 9,076 ರೂಪಾಯಿ, ಶೂ ಮತ್ತು ಸಾಕ್ಸ್ಗಾಗಿ 9,805 ರೂಪಾಯಿ, ಗ್ರಂಥಾಲಯಕ್ಕಾಗಿ 5,000 ರೂಪಾಯಿ, ಇತರೆ 5,470 ರೂಪಾಯಿ. ಹೀಗೆ ಒಟ್ಟು ಖರ್ಚಾಗಿದ್ದು 45,762 ರೂಪಾಯಿ. ಅಂತಿಮ ಶುಲ್ಕ ಬ್ಯಾಂಕಿನಲ್ಲಿ 26,602 ರೂಪಾಯಿ. 2023-24ನೇ ಸಾಲಿನ ಲೆಕ್ಕಾಚಾರ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದಂತ ಗುಣಾತ್ಮಕ ಅಂಶಗಳು. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಮಕ್ಕಳಿಗೆ ಉಚಿತ ಪುಸ್ತಕ ಮತ್ತು ಶೂ ಮತ್ತು ಸಾಕ್ಸ್ಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಲಾಗಿದೆ. ಶಿಕ್ಷಕರ ಕಲಿಕಾ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶಾಲೆಯಲ್ಲಿ ಮಕ್ಕಳು ಎಲ್ಲಾ ದಿನಗಳಲ್ಲಿ ಹಾಜರಾಗುತ್ತಿರುವುದನ್ನು ದಾಖಲಾತಿಗಳಿಂದ ಗಮನಿಸಲಾಗಿದೆ. ಶಾಲೆಯ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುವುದು ಗಮನಿಸಲಾಗಿದೆ. ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಗಮನಿಸಲಾಗಿದೆ. ಸರ್ಕಾರಿ ಶಾಲೆಯ ವ್ಯಾಪ್ತಿಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ಬೋಧಿಸಲಾಗುತ್ತದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದಂತಹ ಪ್ರಮುಖ ಋಣಾತ್ಮಕ ಅಂಶಗಳು. ಶಾಲೆಯಲ್ಲಿ ಸ್ವಚ್ಛತೆಗಾರ ಸಿಬ್ಬಂದಿಯನ್ನು ನೇಮಿಸುವುದು ಉತ್ತಮ. ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳಿಗೆ ಮನೋವಿಜ್ಞಾನ ಅಭಿವೃದ್ಧಿಯಲ್ಲಿ ನಿರತರಾಗಿರಬೇಕೆಂದು ಶಿಕ್ಷಕರು ತಿಳಿಸುತ್ತಾರೆ. ಸದರಿ ಶಾಲೆಯಲ್ಲಿ ಮಕ್ಕಳಿಗೆ ಆಟ ಆಡಲು ಕ್ರೀಡಾ ಸಾಮಗ್ರಿಗಳು ಇಲ್ಲದಿರುವುದನ್ನು ಗಮನಿಸಲಾಗಿದೆ. ಸಾಮಾನ್ಯ ಜ್ಞಾನಕ್ಕಾಗಿ ಮಕ್ಕಳಿಗೆ ಶಾಲೆಗೆ ಕಂಪ್ಯೂಟರ್ ಪ್ರಾಜೆಕ್ಟರ್ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ. ಸದರಿ ಶಾಲೆಯಲ್ಲಿ ಶಿಕ್ಷಕ ಕೊಠಡಿ ಇಲ್ಲದಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಸದರಿ ಶಾಲೆಯಲ್ಲಿ ಅಡುಗೆ ಕೋಣೆ ಇಲ್ಲದಿರುವುದನ್ನು ಗಮನಿಸಲಾಗಿದೆ. ಸದರಿ ಶಾಲೆಯಲ್ಲಿ ಮಳೆಗಾಲದಲ್ಲಿ ಶಾಲಾ ಕೊಠಡಿಗಳು ದುರಸ್ತಿಯಲ್ಲಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಸದರಿ ಶಾಲೆಯಲ್ಲಿ ಮಕ್ಕಳಿಗೆ ಕುಳಿತುಕೊಳ್ಳಲು ನಲಿಕಲಿ ತರಗತಿಗೆ ಕುರ್ಚಿ ಬೆಂಚ್ ಇಲ್ಲದಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಶಾಲೆಗೆ ವಿದ್ಯುತ್ ವ್ಯವಸ್ಥೆ ಇದೆ ಆದರೆ ವಿದ್ಯುತ್ ಸಂಪರ್ಕ ಕರೆಂಟ್ ಇಲ್ಲದೆ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಶಾಲೆಯಲ್ಲಿ ಆಟದ ಮೈದಾನ ಸಮತಟ್ಟು ಮಾಡಬೇಕು ಎಂದು ಶಿಕ್ಷಕರು ತಿಳಿಸಿರುತ್ತಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಕುಳಿತುಕೊಳ್ಳಲು ಬೆಂಚ್ ಮತ್ತು ಡೆಸ್ಕ್ ಅವಶ್ಯಕತೆ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಶಾಲೆಯಲ್ಲಿ ಶಿಕ್ಷಕರಿಗಾಗಿ ಶೌಚಾಲಯ ಇಲ್ಲದಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಶಾಲೆಯಲ್ಲಿ ಅಂಗವಿಕಲರ ಶೌಚಾಲಯ ಇಲ್ಲದಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದಂತಹ ಪ್ರಮುಖ ಅಂಶಗಳು. ಮಕ್ಕಳ
ಮಳೆಗಾಲದಲ್ಲಿ ಶಾಲೆಗಳಿಗೆ ಒಳ್ಳೆಯ ಸಹಕಾರವನ್ನು ನೀಡುವುದನ್ನು ಗಮನಿಸಲಾಗಿದೆ. ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನ ಊಟವನ್ನು ತರಗತಿ ಕೊಠಡಿ ಅಥವಾ ಶಾಲಾ ವರಾಂಡದಲ್ಲಿ ಸೇವಿಸುತ್ತಿದ್ದು ಪ್ರತ್ಯೇಕವಾದ ಕೊಠಡಿ ಅವಶ್ಯಕತೆ ಇರುತ್ತದೆ. ಪ್ರತ್ಯೇಕವಾದ ಶಿಕ್ಷಕರ ಕೊಠಡಿ ಅವಶ್ಯಕತೆ ಇರುತ್ತದೆ. ಮಳೆಗಾಲದಲ್ಲಿ ಆಟದ ಮೈದಾನದಲ್ಲಿ ಮಕ್ಕಳು ಓಡಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಗ್ರಾಮ ಪಂಚಾಯತಿಯಿಂದ ಪೇವರ್ ಬೆಡ್ ಅನುದಾನ ಕೊಡಬೇಕೆಂದು ಪೋಷಕರು ಮತ್ತು ಶಿಕ್ಷಕರು ಬೇಡಿಕೆ ಇಟ್ಟಿರುತ್ತಾರೆ. ಮನೆ ಭೇಟಿ ಮತ್ತು ಶಾಲಾ ಸಭೆಯ ಸಂದರ್ಭದಲ್ಲಿ ಗಮನಿಸಿದ ಅಂಶಗಳು: ಮಳೆಗಾಲದಲ್ಲಿ ಆಟದ ಮೈದಾನದಲ್ಲಿ ಮಕ್ಕಳು ಓಡಾಡಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಗ್ರಾಮ ಪಂಚಾಯತಿಯಿಂದ ಪೇವರ್ಸ್ ಮತ್ತು ಬೆಡ್ ಅನುದಾನ ಮಾಡಬೇಕೆಂದು ಪೋಷಕರು ತಿಳಿಸಿರುತ್ತಾರೆ. ಸದರಿ ಶಾಲೆಯಲ್ಲಿ ಪ್ರತ್ಯೇಕವಾದ ಆರೋಗ್ಯ ಕೋಣೆ ಇಲ್ಲವೆಂದು ಪೋಷಕರು ಮನೆ ಭೇಟಿ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ. ಶಾಲೆಯಲ್ಲಿ 1ರಿಂದ 5ನೇ ತರಗತಿಯ ಶಾಲಾ ಕೊಠಡಿಗಳಿಗೆ ಟೈಲ್ಸ್ ಅಳವಡಿಸಬೇಕೆಂದು ಪೋಷಕರು ಅಭಿಪ್ರಾಯಪಟ್ಟಿರುತ್ತಾರೆ. ಸದರಿ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯ ಶಾಲಾ ಕೊಠಡಿಗಳು ಮಳೆಗಾಲದಲ್ಲಿ ಸೋರಿದ್ದು ಕೊಠಡಿಗಳ ದುರಸ್ತಿ ಮಾಡಬೇಕೆಂದು ಪೋಷಕರು ಮನೆ ಭೇಟಿ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ. ಸ್ವಯಂ ಪ್ರೇರಿತವಾಗಿ